ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಅಣು ವಿದ್ಯುತ್ ಸ್ಥಾವರದ ಕಿಚ್ಚು ಜಾಸ್ತಿ ಆಗಿದೆ. ಬೇಸೂರಲ್ಲಿ ಅಣು ಸ್ಥಾವರ ವಿದ್ಯುತ್ ಯೋಜನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದನ್ನ ವಿರೋಧಿಸಿ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಅಣು ಸ್ಥಾವರ ವಿದ್ಯುತ್ ಯೋಜನೆ ವಿರುದ್ಧವಾಗಿ ಬೃಹತ್ ಪಾದಯಾತ್ರೆ ಬೇಸೂರಿನಿಂದ ಸಾಗರದವರೆಗೆ 25 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ. ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ಸ್ವಾಮಿರಾವ್, ಮೂಲೆಗದ್ದೆ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಈ ಯೋಜನೆಗೆ. ಅಣು ವಿದ್ಯುತ್ ಸ್ಥಾವರ ಇಲ್ಲಿ ಬೇಡ ಅಂತ. ಇದರಿಂದ ರೈತರ ಭೂಮಿ, ರೈತರಿಗೆ ಹೊಡೆತ ಬೀಳುತ್ತೆ ಅನ್ನೋದು ಪ್ರಮುಖವಾದಂಥ ಅವರ ಆಕ್ರೋಶ ಆಗಿರೋದು. ಪಾದಯಾತ್ರೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 25 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿ ಇದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು. ಮಾಜಿ ಶಾಸಕರು ಮತ್ತು ಹಲವು ಸ್ವಾಮೀಜಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಇಲ್ಲಿ ಬೇಡ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇಸೂರಿಂದ ಸಾಗರದವರೆಗೆ ಪಾದಯಾತ್ರೆಯನ್ನ ನಡೆಸಲಾಗಿದೆ. ಡಿಕೆ ಎಚ್ಡಿಕೆ ಮತ್ತೊಂದು ಫೈಟ್, ಮತ್ತೊಂದು ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದು ಎಚ್.ಡಿ. ಕುಮಾರಸ್ವಾಮಿ. ಬಗ್ಗೆ ನಿನ್ನೆ ಮಾತನಾಡಿದ್ರು ಎಚ್ಡಿಕೆ. ಈಗ ಆ ಹೇಳಿಕೆಗೆ, ಆ ಪಂಥಾಹ್ವಾನಕ್ಕೆ ನಾನು ಕೂಡ ರೆಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಸವಾಲನ್ನ ಸ್ವೀಕಾರ ಮಾಡ್ತೀನಿ, ಬಹಿರಂಗ ಚರ್ಚೆಗೆ ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಎಚ್ಡಿಕೆ ಚರ್ಚೆಗೆ ಕರೆದಿದ್ದಾರೆ, ನಾನು ಕೂಡ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದಾರೆ ಇವತ್ತು ಡಿಕೆ ಶಿವಕುಮಾರ್. ವಿರೋಧಗಳ ನಡುವೆಯೇ 3 ದಿನಗಳಲ್ಲಿ ನೋಟಿಫಿಕೇಶನ್ ಮಾಡಲಾಗಿದೆ, ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಕೆಲ ರೈತರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಚರ್ಚೆಗೆ ಇವತ್ತು ಸುಮಾರು 100 ಜನ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಇದೇ ಒಂದು ಟೌನ್ಶಿಪ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ ಆಗಿದೆ. ಇಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ, ಚರ್ಚೆಯನ್ನ ಮಾಡಲಾಯಿತು. ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದವ್ರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾಯಿದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ, ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡಿದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ಗೆ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸೆ ನಾನು ಮಾತಾಡ್ತೀನಿ. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ.